ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರ ಈ ಎರಡರ ನಡುವೆ ತುಂಬಾ ದಿನಗಳಿಂದ ರಗಳೆ ನಡೀತಾನೆ ಇದೆ. ಯಾವಾಗ ನರೇಂದ್ರ ಮೋದಿ ಅವರ ಸರ್ಕಾರ ಬಂದು ಮೋದಿಜಿ PM ಆದರೂ ಆಗಿನಿಂದಲೂ ಕೂಡ ಇದು ನಡೀತಾನೇ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರಲ್ಲ ಒಬ್ಬರು ಜಡ್ಜ್ಗಳು ಸರ್ಕಾರದ ಜೊತೆ ವಿವಾದ ಮಾಡ್ಕೊಳ್ತಾನೆ ಇದ್ದಾರೆ. ಸರ್ಕಾರವನ್ನ ಹೆಜ್ಜೆ ಹೆಜ್ಜೆಗೂ ತಡೆಯೋ ಪ್ರಯತ್ನಗಳು ಆಗ್ತಾ ಇದೆ. ಈವನ್ ಯೋಗಿಜ ಬುಲ್ಡೋಸರ್ಗೂ ಬ್ರೇಕ್ ಹಾಕೋ ಕೆಲಸ ಅದು. ಆದರೆ ಈಗ ನಡೀತಾ ಇರೋ ಆಟದಲ್ಲಿ ಎಂಟ್ರಿ ಆಗಿರೋದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಜಗದೀಪ್ ಧನ್ಕರ್ ಅವರು ತುಂಬಾ ಹೆಸರು ಮಾಡಿದಂಥ ವಕೀಲರು. ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನವರೆಗೂ ಇವರ ಹೆಸರಿದೆ. ಅವರೇನಾದರೂ ಮಾತಾಡಿದರೆ, ಪ್ರಶ್ನೆಯನ್ನು ಮಾಡಿದರೆ ಅದಕ್ಕೆ ಉತ್ತರ ಕೊಡೋದು ಸುಲಭ ಅಲ್ಲ. ಜಗದೀಪ್ ಧನ್ಕರ್ ಅವರ ಜೊತೆ ಲೀಗಲ್ ವಿಷಯದಲ್ಲಿ ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಅಂತಹ ದೊಡ್ಡ ದೊಡ್ಡ ವಕೀಲರಿಗೂ ಸಮಸ್ಯೆ ಇದೆ. ಜಡ್ಜ್ಗಳಿಗೂ ಕೂಡ ಇವರಿಂದ ಪ್ರಾಬ್ಲಮ್ ಇದೆ. ಇದನ್ನು ಕೆಲ ದಿನಗಳಿಂದ ನೋಡ್ತಾನೆ ಇದ್ದೀವಿ. ಈಗ ವಿಷಯ ಬುಲ್ಡೋಸರ್ ಜಸ್ಟಿಸ್ ಹಾಗೂ ಬುಲ್ಡೋಸರ್ ಆಕ್ಷನ್ ಬಗ್ಗೆ. ಈಗ ಇದು ಯಾಕೆ ಚರ್ಚೆ ಆಗ್ತಾ ಇದೆ? ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ DR ಗವಾಯಿ ಅವರು ಇಟಲಿಗೆ ಹೋಗ್ತಾರೆ. ಅಲ್ಲೊಂದು ಕಾನ್ಫರೆನ್ಸ್ನಲ್ಲಿ ಭಾಷಣ ಮಾಡ್ತಾರೆ. ಆಗ ಅವರು ಬುಲ್ಡೋಸರ್ ಜಸ್ಟಿಸ್ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಇದನ್ನು ನಾವಂತೂ ಸುಪ್ರೀಂ ಕೋರ್ಟ್ನಿಂದಲೇ ನಿಲ್ಲಿಸಿದ್ದೀವಿ, ಆದರೂ ಸರ್ಕಾರ ಇದನ್ನು ನಡೆಸ್ತಾ ಇದೆ ಅನ್ನೋ ಮಾತು ಹೇಳ್ತಾರೆ. ಜೊತೆಗೆ ಇದು ಸಂವಿಧಾನದ 21ನೇ ವಿಧಿಯ ವಿರುದ್ಧ ಅನ್ನೋ ಮಾತು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಇದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ. ಆದರೆ ಸರ್ಕಾರ ಇದರ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಅಂತಲೂ ಹೇಳ್ತಾರೆ. ಈಗ ಜಗದೀಪ್ ಧನ್ಕರ್ ಅವರು ಸುಮ್ಮನೆ ಇರ್ತಾರಾ? ಖಂಡಿತ ಇಲ್ಲ. ಅವರು ಈ ವಿಷಯವಾಗಿ ಎಮರ್ಜೆನ್ಸಿ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೆನಪು ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಅವತ್ತು ನೀಡಿದ ಒಂದು ಬ್ಲಂಡರ್ ತೀರ್ಪಿನ ಬಗ್ಗೆ ಮಾತಾಡ್ತಾರೆ. ಅದು ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಸುಪ್ರೀಂ ಕೋರ್ಟ್ನ ನಾಚಿಗೇಡಿನ ತೀರ್ಪಾಗಿತ್ತು ಅಂತ ಹೇಳಿದ್ದಾರೆ. ಈಗ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಏನಾಗ್ತಿದೆ ಅನ್ನೋದನ್ನು ನೋಡೋಣ. ಮೊದಲೆಲ್ಲ ಸುಪ್ರೀಂ ಕೋರ್ಟ್ನ ಒಬ್ಬ ಮಹನೀಯರು ಎದ್ದು ಸರ್ಕಾರದ ಬಗ್ಗೆ ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇದ್ರು. ಏನೋ ಒಂದು ಕತೆ ಹೇಳ್ತಾ ಇದ್ರು. ಸರ್ಕಾರ ಇದಕ್ಕೆ ಉತ್ತರ ಕೊಡ್ತಾ ಇರಲಿಲ್ಲ, ಯಾಕಂದರೆ ನ್ಯಾಯಾಲಯದ ಮೇಲಿರೋ ಗೌರವದಿಂದ. ಆದರೆ ನಿಶಿಕಾಂತ್ ದುಬೆ ಅವರು ಎತ್ತಿದ ಪ್ರಶ್ನೆ ಇಡೀ ದೇಶದಲ್ಲಿ ಕೋಲಾಹಲ ಸೃಷ್ಟಿಸಿಬಿಡ್ತು. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಆಲೋಚನೆಗಳು ಬರ್ತವೆ. ಈ ವಿಷಯವನ್ನು ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಸರ್ಕಾರ ವ್ಯವಸ್ಥೆ, ಬ್ಯೂರೋಕ್ರಸಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ತಪ್ಪಾಗುತ್ತೆ ಅದನ್ನು ಎತ್ತಿ ಹೇಳಲೇಬೇಕು. ಈ ದೇಶದಲ್ಲಿ ನ್ಯಾಯಾಲಯ ಆಗಲಿ ಸರ್ಕಾರ ಆಗಲಿ ದೇವರಲ್ಲ. ಜನರಿಗೆ ತಪ್ಪು ಕಲ್ಪನೆ ಇದೆ, ಒಂದು ಪೊಸಿಷನ್ ಸಿಕ್ಕ ಮೇಲೆ ದೇವರು ಅಂದ್ಕೊಳ್ಳುವಷ್ಟು ಪವರ್ ಇದೆ ಅಂತ. ಇದನ್ನೇ ನಿಶಿಕಾಂತ್ ದುಬೆ ಹಿಂದೆ ಹೇಳಿದ್ದು. 2014ರಲ್ಲಿ ಬುಲ್ಡೋಸರ್ ಆಕ್ಷನ್ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತು. ಅದಾದಮೇಲೆ ಬುಲ್ಡೋಸರ್ ಆಕ್ಷನ್ ಎಲ್ಲ ಕಡೆ ನಡೀತಾ ಇದೆ. UP, ಗುಜರಾತ್, ಅಸ್ಸಾಂ, ದೆಹಲಿಯಲ್ಲಿ ಕೂಡ. ಯಾವುದೇ ಸರ್ಕಾರ ತಪ್ಪಾಗಿ ಇಲ್ಲೀಗಲ್ ಆಗಿ ಬುಲ್ಡೋಸರ್ ಆಕ್ಷನ್ ನಡೆಸಿದರೆ ಆಗ ಸುಪ್ರೀಂ ಕೋರ್ಟ್ ಮಾತಾಡಲಿ, ಆ ರೈಟ್ಸ್ ಖಂಡಿತ ಇದೆ. ಸರ್ಕಾರ ತಪ್ಪಾಗಿ ಬುಲ್ಡೋಸರ್ ಚಲಾಯಿಸ್ತಿದೆ ಅಂದರೆ ಅದನ್ನು ತಡೆಯೋದಕ್ಕೆ ಅಧಿಕಾರ ಇದೆ. ಆದರೆ ಇಲ್ಲಿ ಎಲ್ಲವೂ ನಡೀತಾ ಇರೋದು ಲೀಗಲ್ ಆಗಿಯೇ. ಈಗಲೂ CJI ಗವಾಯಿ ಹೇಳ್ತಾ ಇದ್ದಾರೆ ಸರ್ಕಾರ ಜಡ್ಜ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ. ಸರಿ, ಹಾಗಾದರೆ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಮೂಟೆ ಮೂಟೆ ಹಣ ಸಿಕ್ಕಾಗ ಎಕ್ಸ್ಪೋಸ್ ಆಗತ್ತೆ. ಆದರೆ ಆಗ ನ್ಯಾಯಾಂಗ ಮಾಡಿದ್ದೇನು? ನ್ಯಾಯಾಲಯ ಮಣಿಪುರದ ಗಲಭೆ ಬಗ್ಗೆ ಮಾತಾಡತ್ತೆ, ಆದರೆ ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತಾಡೋದಿಲ್ಲ. ಮಾತಾಡೋದಾದರೆ ಎಲ್ಲ ವಿಷಯದ ಬಗ್ಗೆಯೂ ಮಾತಾಡಲಿ. ಈ ರೀತಿಯಾಗಿ ಜಗದೀಪ್ ಧನ್ಕರ್ ಅವರು ಹೇಳಿದ್ದಾರೆ. ಎಮರ್ಜೆನ್ಸಿಯಲ್ಲಿ ಸುಪ್ರೀಂ ಕೋರ್ಟ್ ಅಸ್ತಿತ್ವಹೀನವಾಗಿತ್ತು. ಸುಪ್ರೀಂ ಕೋರ್ಟ್ನ ತೀರ್ಪು ಸಂವಿಧಾನದ ಕಪ್ಪು ಚುಕ್ಕಿ ಆಯಿತು ಅಂತಲೂ ಹೇಳ್ತಾರೆ. ಎಮರ್ಜೆನ್ಸಿ ಟೈಮಲ್ಲಿ 9 ರಾಜ್ಯಗಳ ಹೈಕೋರ್ಟ್ಗಳು ಜನರ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆಗೋದಿಲ್ಲ ಅಂತ ದಾವೆಯನ್ನು ಹಾಕಿದ್ದು. ಆದರೆ ಇದೇ ಸುಪ್ರೀಂ ಕೋರ್ಟ್ ಎಮರ್ಜೆನ್ಸಿ ಸಮಯದಲ್ಲಿ ನಾಗರಿಕರ ಮೂಲಭೂತ ಹಕ್ಕುಗಳು ಇರೋದಿಲ್ಲ ಅಂತ ತೀರ್ಪನ್ನು ಕೊಟ್ಟಿತ್ತು. ಈ ತೀರ್ಪು ಕೊಟ್ಟ 24 ಗಂಟೆ ಒಳಗೆ 1 ಲಕ್ಷ ಜನರನ್ನು ಪೊಲಿಟಿಕಲಿ ಜೈಲಿಗೆ ಹಾಕಲಾಯಿತು. ಅವರಲ್ಲಿ BJPಯ ಹಲವು ನಾಯಕರಿದ್ರು. ಈ ದೇಶದ ಕಮ್ಯುನಿಸ್ಟ್ಗಳು ಇದ್ದಾರೆ, ಇನ್ನೂ ಅನೇಕರು ಕೂಡ ಇದ್ರು. ಇವರಲ್ಲಿ ತುಂಬ ಜನ 1 ತಿಂಗಳಿದ್ರು, ಇನ್ನೂ ಕೆಲವರು 22 ತಿಂಗಳು ಜೈಲಲ್ಲೇ ಇದ್ರು. ಅವರು ಯಾವ ತಪ್ಪು ಕೂಡ ಮಾಡಿರಲಿಲ್ಲ, ಯಾವ ಅಪರಾಧವನ್ನೂ ಮಾಡಿರಲಿಲ್ಲ, ಆದರೂ ಜೈಲಿಗೆ ಹಾಕಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ನಾವು ಈ ತೀರ್ಪು ಕೊಟ್ವಿ, ಆ ತೀರ್ಪು ಕೊಟ್ವಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಒಮ್ಮೆ ತಮ್ಮ ತೀರ್ಪಿನ ಮೇಲೆ ಮತ್ತೆ ವಿಚಾರ ಮಾಡಬೇಕಾಗತ್ತೆ.
ಅವತ್ತು ಇಂದಿರಾ ಗಾಂಧಿ ಪರವಾಗಿದ್ದ ಸುಪ್ರೀಂ ಕೋರ್ಟ್ ಈಗ ಅವರನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೇಗೆ ಕೆಲಸ ಮಾಡುತ್ತೆ, ಹೇಗೆ ನ್ಯಾಯ ಕೊಡಿಸುತ್ತೆ ಅಂತ ಇದು ಜನರಿಗೂ ಗೊತ್ತಾಗಬೇಕಲ್ವಾ? ಹೌದು, ನಿಜವಾಗಿಯೂ ನ್ಯಾಯದ ಪರವಾಗಿ ಕೆಲಸ ಮಾಡ್ತಿದ್ದೀರಿ ಅನ್ನೋದು ಗೊತ್ತಾಗಲೇಬೇಕು. ಆದರೆ ಅದು ಯಾವುದು ಕಾಣಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಜನರ ಪ್ರತಿನಿಧಿ ಅಲ್ಲ, ಸಂವಿಧಾನದ ರಕ್ಷಕ. ಇದನ್ನು ಸುಪ್ರೀಂ ಕೋರ್ಟ್ ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರ ಏನಾದರೂ ಇಲ್ಲೀಗಲ್ ಆಗಿ ಬುಲ್ಡೋಸರ್ ಆಕ್ಷನ್ ಮಾಡಿದರೆ ಆಗ ನಿಮ್ಮ ನ್ಯಾಯ ಹೇಳಿ ಅಂತ ಜಗದೀಪ್ ಧನ್ಕರ್ ಅವರು ಹೇಳಿದ್ದಾರೆ. ಇದರಲ್ಲಿ ತಪ್ಪೇನಿದೆ ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.